ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. 15 ಲಕ್ಷ ಸಸಿಗಳನ್ನು ನೆಟ್ಟು ಗಿನ್ನಿಸ್ ದಾಖಲೆಯನ್ನು ಬಿಡಿಎ ಬರೆದಿತ್ತು. ಇದೇ ಜೂನ್ 27ನೇ ತಾರೀಕು ಕೆಂಪೇಗೌಡ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ದಾಖಲೆಯನ್ನು ಬರೆದಿರುತ್ತೆ. 15 ಲಕ್ಷ ಸಸಿಗಳನ್ನು ನೆಟ್ಟು ಗಿನ್ನಿಸ್ ದಾಖಲೆಯನ್ನು ಬರೆದಿರುತ್ತೆ. ಆದರೆ ಈಗ ಆ ಸಸಿಗಳಿಗೆ ನಿರ್ವಹಣೆಯೇ ಮಾಡಲಾಗ್ತಾ ಇಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೂ ಕೂಡ ಆಗಲೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ದಾಖಲೆಗಳ ಸಮೇತ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಬಿಡಿಎ ಮಾಡ್ತಾ ಇದೆ. ಯೋಜನೆ ಯಶಸ್ಸನ್ನು ಕೆಲವು ದಿನಗಳಲ್ಲಿ ಅಳೆಯೋದು ಸರಿಯಲ್ಲ. ಸಮಸ್ಯೆ ಕಂಡು ಬಂದ ಕಡೆಗೆಲ್ಲ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಸಿ ನೆಟ್ಟ ಸ್ಥಳಗಳ ಮೇಲ್ವಿಚಾರಣೆ ನಡೀತಾ ಇದೆ ಅಂತೇಳಿ ಬಿಡಿಎ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಆದರೆ ಸಾರ್ವಜನಿಕರು ಮಾತ್ರ ದಾಖಲೆಗಳಿಗೋಸ್ಕರ 15 ಲಕ್ಷ ಸಸಿಯನ್ನು ನೆಟ್ಟರು, ಆದರೆ ಈಗ ನಿರ್ವಹಣೆಯನ್ನು ಮಾಡ್ತಾ ಇಲ್ಲ, ಅವು ಸಸಿಗಳು ಒಣಗಿ ಹೋಗ್ತಾ ಇವೆ ಅಂತೇಳಿ ಆರೋಪವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. 2 ದೃಶ್ಯಗಳನ್ನು ನೀವೇನು ಗಮನಿಸ್ತಾ ಇದ್ದೀರಾ. ಮೊದಲನೇ ದೃಶ್ಯ ಏನಿದೆ ಅದು ಜೂನ್ 27ನೇ ತಾರೀಕು 15 ಲಕ್ಷ ಸಸಿಗಳನ್ನು ನೆಟ್ಟು ಗಿನ್ನಿಸ್ ದಾಖಲೆ ಮಾಡಿದಂತಹ ಸಂದರ್ಭ. ಎರಡನೇ ದೃಶ್ಯ ಏನಿದೆ ಇದು ಆ ಸಸಿಗಳು ಒಣಗಿ ಹೋಗ್ತಾ ಇವೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರಲ್ಲ, ಆ ದೃಶ್ಯಗಳು. ಅದರ ಪಾಲನೆ ಪೋಷಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ನಮ್ಮ ಪ್ರತಿನಿಧಿ ರಘುಪಾಲ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಘುಪಾಲ್, 15 ಲಕ್ಷ ಸಸಿಗಳನ್ನು ನೆಟ್ಟು ಗಿನ್ನಿಸ್ ದಾಖಲೆಯನ್ನೇನೋ ಬಿಡಿಎ ಮಾಡ್ತು, ಈಗ ಅದರ ವಿರುದ್ಧ ಸಸಿಗಳ ಪಾಲನೆ ಪೋಷಣೆ ಆಗ್ತಾ ಇಲ್ಲ ಅನ್ನುವ ಆರೋಪ. ಅದಕ್ಕೆ ಬಿಡಿಎನೇ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದೆ, ಇಲ್ಲ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. ಹಾಗಿದ್ರೆ ದೃಶ್ಯಗಳು ಸುಳ್ಳು ಹೇಳ್ತಾ ಇದ್ದಾವ, ಸಾರ್ವಜನಿಕರು ಸುಳ್ಳು ಹೇಳ್ತಾ ಇದ್ದಾರಾ? ನವೀನ್, ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜೂನ್ 27ನೇ ತಾರೀಕು ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ನಗರದಾದ್ಯಂತ ಸುಮಾರು 279 ಪ್ರದೇಶಗಳಲ್ಲಿ 198 ಎಕರೆನಲ್ಲಿ ಸುಮಾರು 15 ಲಕ್ಷ ಗಿಡಗಳನ್ನು ಒಂದೇ ದಿನ ನೆಡುವ ಮುಖಾಂತರವಾಗಿ ಕೇವಲ 12 ಗಂಟೆಗಳಲ್ಲಿ 15 ಲಕ್ಷ ಗಿಡಗಳನ್ನು ನೆಡುವ ಮೂಲಕ ಗಿನ್ನಿಸ್ ರೆಕಾರ್ಡನ್ನು ಮಾಡಿತ್ತು. ಇದಕ್ಕಾಗಿ ಸುಮಾರು 50,000 ಸಿಬ್ಬಂದಿಯನ್ನು ಸರ್ಕಾರಿ ಅಧಿಕಾರಿಗಳು ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ, ಸ್ವಯಂ ಸೇವಕರು, NGOಗಳು ಎಲ್ಲ ಸೇರಿ 50,000ಕ್ಕೂ ಮೇಲ್ಪಟ್ಟಂತಹ ಸಿಬ್ಬಂದಿಯನ್ನು ಬಳಕೆ ಮಾಡಿಕೊಂಡು ಒಂದೇ ದಿನದಲ್ಲಿ ಅಂದರೆ ಕೇವಲ 12 ಗಂಟೆಗಳಲ್ಲಿ ಬೃಹತ್ ಪ್ರಮಾಣದ ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿತ್ತು. ಅದಾದ ನಂತರ ಕೆಲವೇ ದಿನಗಳಲ್ಲಿ ಅಂದರೆ ಕೇವಲ 7ರಿಂದ 10 ದಿನಗಳಲ್ಲಿ ಕೆಲವರು ಒಂದಷ್ಟು ಆರೋಪಗಳನ್ನು ಮಾಡಿದರು. ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೇವಲ ಗಿಡಗಳನ್ನು ನೆಟ್ಟು ಹೋಗಿದೆ, ಯಾವುದೇ ರೀತಿಯಾದಂಥ ನಿರ್ವಹಣೆ ಇಲ್ಲ, ಕೆಲವು ಗಿಡಗಳು ಬಾಡು ಹೋಗ್ತಾ ಇದೆ, ಕೆಲವು ಗಿಡಗಳು ಒಣಗಿ ಹೋಗಿದೆ, ಎಲೆಗಳು ಉದುರ್ತಾ ಇದೆ, ಇಂತಹ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ದಾಖಲೆ ಸಮೇತ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಅಧ್ಯಕ್ಷರು ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ಗಿಡಗಳನ್ನು ನೆಟ್ಟ ನಂತರ ಅದನ್ನು ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ, ಒಂದಷ್ಟು ಸಮಯಾವಕಾಶವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಉತ್ತಮ ಸ್ಥಿತಿಯಲ್ಲಿ ಒಂದು ತೋಟದಲ್ಲಿ ಒಂದು ಗಿಡಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲೇ ನಾವು ಕೆಲವೇ ದಿನಗಳಲ್ಲಿ ಅದರ ಸಸಿಗಳ ಉಳಿವಿನ ಅಳಿವಿನ ಪ್ರಮಾಣವನ್ನು ನಿರ್ಧಾರ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಯಾಕಂದರೆ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಸಸಿಗಳನ್ನು ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣಕ್ಕೆ ಆ ಸಸಿಗಳು ಹೊಂದಿಕೊಳ್ಬೇಕಾಗುತ್ತೆ. ಯಾಕಂದರೆ ಕೆಲವು ವಾರಗಳ ನಂತರ ಆ ಸಸಿಗಳ ನಿರ್ವಹಣೆ ಹೇಗಾಗಿದೆ ಅದನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮಾಡ್ತಿರುವಂತಹ ಆರೋಪಗಳು ಸತ್ಯಕ್ಕೆ ಸುಳ್ಳು. ಜೊತೆಗೆ ನಾವು ನಿರ್ವಹಣೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಎಲ್ಲಿ 15 ಲಕ್ಷ ಗಿಡಗಳನ್ನು ನೆಡಲಾಗಿದೆ ಎಲ್ಲ ಕಡೆ ಕೂಡ ನೀರನ್ನು ಸಿಂಪಡಣೆ ಮಾಡುವಂಥ ಕೆಲಸವನ್ನು, ನೀರು ಹಾಯಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಕೆಲವು ಕಡೆ ನೀರು ಪೂರೈಕೆ ಮಾಡೋದು ಸಾಧ್ಯ ಆಗದೇ ಇದ್ರೂ ಕೂಡ ಅಂಥ ಕಡೆ ತಾತ್ಕಾಲಿಕವಾಗಿ ನೀರು ಉಣಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ NGOಗಳನ್ನು ಮೇಲ್ವಿಚಾರಣೆಗೋಸ್ಕರವಾಗಿ ನೇಮಕ ಮಾಡಲಾಗ್ತಾ ಇದೆ. ಬಿಡಿಎ ಕಾಲಕ್ಕೆ ಅದರ ಸಂಪೂರ್ಣ ವರದಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಹೀಗಿರುವಾಗ ವಿನಾಕಾರಣ ಬಿಡಿಎ ವಿರುದ್ಧ ಜೊತೆಗೆ ಈ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡ್ತಿರುವಂಥದ್ರ ವಿರುದ್ಧ ಆರೋಪ ಮಾಡ್ತಿರುವಂಥದ್ದು ಸೂಕ್ತ ಅಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈಗ ಸ್ಪಷ್ಟೀಕರಣವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೀಡಿರುವಂಥದ್ದು. ನವೀನ್, ರಘು, ಸಸಿಗಳನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ, ಪೋಷಣೆ ಮಾಡ್ತಾ ಇದ್ದೇವೆ, ನೀರನ್ನು ಹಾಯಿಸ್ತಾ ಇದ್ದೇವೆ ಅಂತಿದ್ದಾರೆ. ಆದರೆ ನಮ್ಮ ನ್ಯೂಸ್ ಫಸ್ಟ್ನಲ್ಲೇ ಹೋಗ್ತಿರುವ ಕೆಲವು ದೃಶ್ಯಗಳನ್ನು ನೋಡಿದ್ರೆ ನೆಲ ಒಣಗಿದಂತೆ ಕಾಣ್ತಾ ಇದೆ, ಎಲ್ಲೂ ನೀರು ಹಾಯಿಸಿದ್ದಾರೆ, ನೀರನ್ನು ಹರಿಸಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಇದಕ್ಕೆ ಅವರು ವೈಜ್ಞಾನಿಕ ತಪಾಸಣೆ ಮೂಲಕ ದಾಖಲೆಗಳನ್ನು ಕೊಡ್ತಿದ್ದೀವಿ ಅಂತ ಹೇಳಿದರೆ ಏನೆಲ್ಲ ವಿವರಣೆ ಹೇಳಿದರು ಅಂತ ಅವರು?
ನವೀನ್, ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೇ ವಿಚಾರವಾಗಿ ಒಂದಷ್ಟು ವೈಜ್ಞಾನಿಕ ಕಾರಣಗಳನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ಗಿಡ ನೆಟ್ಟಂತಹ ಸಂದರ್ಭದಲ್ಲಿ ಎಲೆಗಳು ಉದುರುವಂತೂ ಸಹಜ, ಜೊತೆಗೆ ಅದನ್ನು ನೀರುಣಿಸಿ ನಿರ್ವಹಣೆ ಮಾಡಿದ ನಂತರ ಆ ಗಿಡಗಳು ಬದುಕಿ ಉಳಿಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ನೀವು ಕೆಲವು ವಾರಗಳ ಕಾಲ ನಮಗೆ ಸಮಯಾವಕಾಶವನ್ನು ಕೊಡಬೇಕು. ಅದಾದ ನಂತರದಲ್ಲಿ ಎಷ್ಟು ಗಿಡಗಳು ಬದುಕುಳಿದೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿಯನ್ನು ನಾವು ನೀಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಸಹಜವಾಗಿ ಯಾವುದೇ ಗಿಡಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಮಾಡಿ ಹೊಸದಾಗಿ ಗಿಡ ನೆಟ್ಟಂತಹ ಸಂದರ್ಭದಲ್ಲಿ ಬಾಡುವಂಥದ್ದು ಅಥವಾ ಒಣಗಿ ಹೋಗುವಂಥದ್ದು ಅಥವಾ ಎಲೆಗಳು ಉದುರುವಂಥದ್ದು ಇದೆಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ. ಇದಾದ ನಂತರದಲ್ಲಿ ಅದನ್ನು ಸೂಕ್ತ ರೀತಿಯಲ್ಲಿ ಆರೈಕೆ ಮಾಡಿದಂಥ ಸಂದರ್ಭದಲ್ಲಿ, ಅದನ್ನು ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ, ನಿರ್ವಹಣೆ ಮಾಡಿದಾಗ ಉಳಿಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಕೆಲವು ವಾರಗಳ ನಂತರ BDA ಎಲ್ಲ ಒಂದು ಗಿಡಗಳ ಮೇಲೆ ಮಾನಿಟರ್ ಮಾಡಿ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಧಿಕಾರಿಗಳೇ ಮಾಡಲಿದ್ದಾರೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಅನ್ನೋ ಒಂದು ರಿಕ್ವೆಸ್ಟನ್ನು ಕೂಡ ಈಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಅದಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈಗ ನೆಟ್ಟಿರುವಂಥ 15 ಲಕ್ಷ ಗಿಡಗಳು ಯಾವ್ಯಾವ ಪ್ರದೇಶಗಳು ನೆಡಲಾಗಿದೆ, ಯಾವ್ಯಾವ ಪ್ರದೇಶಗಳು ಯಾವ ರೀತಿಯಾಗಿ ಮಾನಿಟರಿಂಗ್ ಮಾಡಲಾಗ್ತಾ ಇದೆ, ಎಷ್ಟು ತಂಡಗಳನ್ನು ರಚನೆ ಮಾಡಲಾಗಿದೆ, ಜೊತೆಗೆ ಅವಕ್ಕೆ ಪೋಷಣೆ ಮಾಡೋದಕ್ಕೆ, ಜೊತೆಗೆ ಅವುಗಳ ನಿರ್ವಹಣೆ ಮಾಡೋದಕ್ಕೆ, ಗಿಡಗಳು ಒಣಗದಂತೆ ರಕ್ಷಣೆ ಮಾಡುವ ಸಲುವಾಗಿ ಎಷ್ಟೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಈಗ BDA ನೀಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಘು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.